ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ವತಿಯಿಂದ ಭಾಳಷ್ಟು ಅಪ್ಡೇಟ್ಗಳು ಈಗ ಆಗ್ತಾ ಇರುವಂಥದ್ದು. ಸ್ಪೆಷಲಿ ವೆರಿಫಿಕೇಷನ್ ಸ್ಲಿಪ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೂಡ ಅವರು ಅಪ್ಡೇಟ್ ಮಾಡಿರುವಂಥದ್ದು. ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಮಾಡ್ಕೊರಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಕೆ ಈ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಕೂಡ ಇವರು ಅಪ್ಡೇಟ್ ಮಾಡಿರುವಂಥದ್ದು. ವೆರಿಫಿಕೇಷನ್ ಸ್ಲಿಪ್ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಕೂಡ ನಿಮ್ಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ವೆರಿಫೈ ಸ್ಲಿಪ್ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಇವರು ನೋಡಿ, ತಮ್ಮ ಕ್ಲೈಮ್ ಹಾಗೂ ವಿವಿಧ ಕೋರ್ಸುಗಳ ರ್ಯಾಂಕ್ ಮಾಹಿತಿ ಒಳಗೊಂಡಿರುವ ಪರಿಶೀಲನಾ ಚೀಟಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗದವರು ಜೂನ್ 19 ಒಳಗಾಗಿ ಮುಂಗಡವಾಗಿ ಸಮಯ ನಿಗದಿ ಮಾಡಿಕೊಂಡು ಕೆ ಇ ಆಫೀಸ್ಗೆ, ಕೆ ಇ ಕಚೇರಿ ಬೆಂಗಳೂರಿಗೆ ಖುದ್ದಾಗಿ ಭೇಟಿ ನೀಡಿ ಸರಿಪಡಿಸಿಕೊಳ್ಳಲು ಈ ಮೂಲಕ ಮೂಲ ದಾಖಲಾತಿ ಸಮೇತ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರೀಗ ನೀವು ವೆರಿಫಿಕೇಷನ್ ಸ್ಲಿಪ್ ಬರ್ತಾ ಇಲ್ಲ ಮತ್ತು ಪ್ರಾಬ್ಲಮ್ಗಳಾಗಿದ್ದಾವೆ, ಅವ್ರು 19 ತಾರೀಕಿನ ಒಳಗಾಗಿ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ವಿತ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು, ಸಂಬಂಧಪಟ್ಟಂಥ ದಾಖಲಾತಿಗಳನ್ನು. ಆಮೇಲೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಆಪ್ಷನ್ ದಾಖಲಿಸುವ ಮುನ್ನ ಪರಿಶೀಲನಾ ಚೀಟಿ ಹೊಂದುವುದು ಕಡ್ಡಾಯ. ಸೊ ಇದಕ್ಕೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಇದು ಕಡ್ಡಾಯವಾಗೈತಿ. ಕೆಲವರಿಗೆ PUC ಅಂಕ ನಮೂದಿಸದೇ ಇರುವುದು, ಇನ್ನೂ ಕೆಲವರಿಗೆ ವ್ಯಾಸಂಗ ದಾಖಲಾತಿ ಪರಿಶೀಲನೆ ಮಾಡಿಕೊಳ್ಳದ ಕಾರಣ ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಆಗುತ್ತಿಲ್ಲ. ಅದರ ಜೊತೆಗೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೀಸಲಾತಿ ABC ಹೊಸ ಪ್ರಮಾಣ ಪತ್ರಗಳ ಆರ್ಡಿನ ಸಂಖ್ಯೆ ದಾಖಲಿಸದೇ ಇರುವುದು ಕೂಡ ಡೌನ್ಲೋಡ್ ಆಗೋದಕ್ಕೆ ಕಾರಣವಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನೀವು ಹಳೆಯದನ್ನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀರಿ, ಆದರೆ ಹೊಸದು ಬಂದಾಗೆ ನೀವು ಮಾಡಿಲ್ಲ. ಸೊ ಹೀಗಾಗಿ ಅದನ್ನು ಹೊಸದನ್ನೇ ನೀವು ಮಾಡಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ದಾಖಲೆ ಪರಿಶೀಲನೆ ಮಾಡಿಕೊಳ್ಳಬೇಕಾದವರು ಕೆ ಇ ವೆಬ್ಸೈಟ್ನಲ್ಲಿ ಇರುವ ಲಿಂಕ್ ಮೂಲಕ ದಿನಾಂಕ ಮತ್ತು ಸಮಯ ಮುಂಗಡ ಬುಕ್ಕಿಂಗ್ ಮಾಡಿಕೊಂಡು ಕೆ ಇ ಕಚೇರಿ ಖುದ್ದು ಭೇಟಿ ನೀಡಿ PUC ಅಂಕ ನಮೂದಿಸದೇ ಇರುವರು ಹಾಗೂ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ತಮ್ಮ ಹೊಸ RD ಸಂಖ್ಯೆ ಲಿಂಕ್ ಮೂಲಕ ದಾಖಲಿಸಲು ನೋಡಿರಿ. ನೀವೇನಾದರೂ ಇಲ್ಲಿ ಹೇಳ್ಕೊಟ್ಟಿದ್ದಾರೆ, ಒಂದು PUC ಮಾರ್ಕ್ಸ್ ಎಂಟ್ರಿ ಆಗಿಲ್ಲಪ್ಪ ಅಂದರೆ ಆನ್ಲೈನ್ ಮುಖಾಂತರ ಮಾಡ್ಬೋದು. RD ನಂಬರ್ ಬೇಕಂದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ಮಾಡ್ಕೊಳ್ಬೋದು. ನೀವು ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಕೆ ಇಗೆ ಬರುವಂಥ ಅವಶ್ಯಕತೆ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, ಕೆ ಇಗೆ ಬರುವಂಥ ಅವಶ್ಯಕತೆ ಇಲ್ಲ. ಯಾರು RD ನಂಬರನ್ನು ಹೊಂದಿರುವಂಥವ್ರುಗಳು ನೀವು ಹೊಸ RD ನಂಬರ್ ಬಂದ ತಕ್ಷಣ ನೀವು 19 ತಾರೀಕಿನ ಒಳಗಡೆ ಅಪ್ಡೇಟ್ ಮಾಡ್ಕೊರಿ ಅಂತ ಹೇಳ್ತಾ ಇದ್ದಾರೆ.